ವೆಲ್ಕಮ್ ಬ್ಯಾಕ್. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ದಾರೆ. ಅವರ ಕನಸಿಗೆ ಈಗ ದಲಿತರ ಜೊತೆಗೆ ಲಿಂಗಾಯತರ ಸವಾಲು ಕೂಡ, ಅಂದರೆ ನಮ್ಮದು ದೊಡ್ಡ ಸಮೂಹ ಇದೆ, ಲಿಂಗಾಯತ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ ಸಚಿವ ಎಂ ಬಿ ಪಾಟೀಲ್. ಡಿ ಕೆ ಶಿವಕುಮಾರ್ ಘೋಷಿಸಿಕೊಂಡ ಕೂಡಲೇ ಸಿ ಎಂ ಆಗೋದಕ್ಕಾಗಲ್ಲ ನೋಡಿ, ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮೇಲೆ. ನಾವು ಈ ಹಿಂದೆಯೂ ಸಭೆ ಮಾಡಿದ್ದೇವೆ, ಮುಂದೆಯೂ ಸಭೆ ಮಾಡ್ತೇವೆ, ನಾವು 37 ಜನ ಲಿಂಗಾಯತ ಶಾಸಕರಿದ್ದೀವಿ. 138 ಜನದಲ್ಲಿ 37 ಜನ ಲಿಂಗಾಯತ ಶಾಸಕರೇ ಇದ್ದೀವಿ ನಾವು. ಹೀಗಂತ ಲಿಂಗಾಯತ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ ಹಿರಿಯ ಸಚಿವ ಎಂ ಬಿ ಪಾಟೀಲ್. ಸಿ ಎಂ ರೇಸ್ನಲ್ಲಿ ನಾವು ಇದ್ದೀವಿ ಅಂತ ಡಿ ಕೆ ಶಿವಕುಮಾರ್ಗೆ ಎಂ ಬಿ ಪಾಟೀಲ್ ನೇರ ಸವಾಲು ಹಾಕಿರೋದು. ಒಂದು ಕಡೆ ದಲಿತರ ಕಾರ್ಡ್ ಪ್ಲೇ ಮಾಡೋದಕ್ಕೆ ಪರಮೇಶ್ವರ್, ಮಹದೇವಪ್ಪ ಇವರುಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಲಿಂಗಾಯತರು ನಾವು ಕಡಿಮೆ ಏನಿಲ್ಲ, ಕಳೆದ ಬಾರಿ ರಾಜ್ಯದ ಜನ ಬಿ ಜೆ ಪಿಯನ್ನು ನಿರ್ಲಕ್ಷಿಸಿ ನಮಗೆ ಓಟ್ ಕೊಟ್ಟಿದ್ದಾರೆ ಲಿಂಗಾಯತರು. ಹಾಗಾಗಿ ನಾವು 37 ಜನ ಗೆದ್ದಿರೋದು, ನಾವು ಇದ್ದೀವಿ ಅಂತ ಅವರು ಕೂಡ ಈಗ ಟವಲ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಒಟ್ಟಿನಲ್ಲಿ ಇವರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಅಂತೂ ಇಲ್ಲ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಲೆವೆಲ್ನ, ನನ್ನ ಪ್ರಕಾರ. ಯಾಕೆಂದರೆ ಎಲ್ಲರೂ ಒಂದು ಕಡೆಯಿಂದ ಒತ್ತಡವನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಎಷ್ಟು ಸೇರಿದ ಅದಕ್ಕಿಂತ ತಪ್ಪಿದೆ. ನಾವೇನು ಲಿಂಗಾಯತ ಅಂತ ಸೇರಿಲ್ಲ, ನಾವು 37 ಜನ ಇದ್ದೀವಿ ಲಿಂಗಾಯತರು, ಸೇರಿಲ್ಲ. ಈಗ ಸೇರಬೇಕು ಅಂತ ಏನು ಸೇರಿದ್ರೆ ಏನು ತಪ್ಪಿದೆ? ನಮ್ಮದು ಲಿಂಗಾಯತ ಸಮುದಾಯದ ಏನೇನು ಸಮಸ್ಯೆಗಳಿದ್ದಾವೆ, ಬಸವಣ್ಣವ್ರ ಸಾಂಸ್ಕೃತಿಕ ನಾಯಕ ಮಾಡಿದ್ದೀವಿ, ಯೋಜನೆ ಏನಾಗಬೇಕು ಎಂತ ಅಂತೇಳಿ ಕೂಡಿದ ತಪ್ಪಿದೆಯಾ? ನಿಮ್ಮ ಸಲಹೆ ತಗೋತೀನಿ, ಶೀಘ್ರದಲ್ಲಿ ಸೇರ್ತೀವಿ. ನಿಮ್ಮ ಸಲಹೆ ಪ್ರಕಾರ ಎಲ್ಲ ನಮ್ಮೂ ಇಶ್ಯೂಸ್ ಇದ್ದಾವೆ. ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಿದ್ಮೇಲೆ ಅದ್ರ ಬಗ್ಗೆ ಯೋಜನೆಗಳು ಏನೇನಾಗಬೇಕು ಅದು ಅಂತೇಳಿ ಹಿಂದೆ ಹೋಗಿ ಮನವಿ ಕೊಟ್ಟಿದ್ದೀವಿ. ಶೀಘ್ರದಲ್ಲೇ 37 ಶಾಸಕರು ಸೇರ್ತೀವಿ. ನವಂಬರ್ಗೆ ಏನು ಸಂಬಂಧ ಇದೆ ಸಾಂಸ್ಕೃತಿಕ ನಾಯಕಗೆ? ಈಗಾಗಲೇ ಅನೌನ್ಸ್ ಮಾಡಿದ್ದೀವಿ, ನಿಮ್ಗೆ ಗೊತ್ತಿರೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡಿತೀನಿ. ಸುಖೇಶ್, ಈಗ ಸತೀಶ್ ಜಾರಕಿಹೊಳಿ ಅವರು ಜಾತಿ ಕಾರ್ಡ್ ಪ್ಲೇ ಮಾಡಲಿ, ಎಂ ಬಿ ಪಾಟೀಲ್ ಅವರು ಜಾತಿ ಕಾರ್ಡ್ ಪ್ಲೇ ಮಾಡಲಿ, ಯಾರು ಏನೇ ಮಾಡಿದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ತೀರ್ಮಾನವನ್ನು ತಗೋಬೇಕು ಅಂತ ಎಲ್ರಿಗೂ ಗೊತ್ತು. ಹಾಗಿದ್ರೂ ಕೂಡ ಆಗಾಗ್ಗೆ ಈ ರೀತಿ ಮಾತುಗಳು, ಜಾತಿ ಸಮುದಾಯಗಳ ವಿಚಾರಗಳು ಬರೋದು ಯಾಕೆ ಕಾಂಗ್ರೆಸ್ನಲ್ಲಿ ಅಂತ? ಒಂದಂತೂ ಸ್ಪಷ್ಟ ಅರವಿಂದ್, ಯಾಕಂದರೆ ಕಾಂಗ್ರೆಸ್ನಲ್ಲಿ ಡಜನ್ ಗಟ್ಟಲೆ ಲೀಡರ್ಗಳು ಬಹುಶಃ ಸಫಾರಿ ಸೂಟನ್ನು ಹೊಲಿಸ್ಕೊಂಡು ರೆಡಿಯಾದಂತೆ ಕಾಣಿಸ್ತಾ ಇದೆ ಸಿ ಎಂ ಆಗಲಿಕ್ಕೆ. ಅದು ಕಾಂಗ್ರೆಸ್ನಲ್ಲಿ ಹೊಸತು ಅಲ್ಲ, ಸಾಕಷ್ಟು ದಶಕಗಳ ಇತಿಹಾಸ ಇದೆ ಕಾಂಗ್ರೆಸ್ನಲ್ಲಿ ಸಿ ಎಂ ರೇಸ್ಗೆ ಹೆಸರನ್ನು ಹೇಳಿಕೊಂಡು ಬರುವಂಥವ್ರು ಅಥವಾ ಹೆಸರನ್ನು ಬಿಟ್ಕೊಂಡು ಬರುವಂಥವ್ರು. ಹಾಗಾಗಿ ಈ ಬಾರಿ ಏನಾದರೂ ಪವರ್ ಶೇರಿಂಗ್ ಆಯಿತು ಅಂದರೆ ಅಷ್ಟು ಸುಲಭವಾಗಿ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ಬೇರೆ ಬೇರೆ ಲೆಕ್ಕಾಚಾರಗಳ ಮಧ್ಯೆ ನಾನು ಇದ್ದೀನಿ ಲಿಂಗಾಯತ ನಾಯಕ ಅನ್ನುವಂಥ ಕಾರ್ಡನ್ನು ಎಂ ಬಿ ಪಾಟೀಲ್ರವರು ಪ್ಲೇ ಮಾಡಿದಂತೆ ಕಾಣಿಸ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ನಂತರದ ವಿಚಾರ. ಆದರೆ 37 ಜನ ಲಿಂಗಾಯತ ಶಾಸಕರು ಇರುವಂಥ ಮತ್ತು ರಾಜ್ಯದ ದೊಡ್ಡ ಕಮ್ಯುನಿಟಿ ನಾವು ಅನ್ನುವಂಥದ್ದನ್ನ ಬಿಂಬಿಸಿಕೊಳ್ಳುವಂಥದ್ದು ಸಿ ಎಂ ರೇಸ್ ಶುರು ಆದರೆ ಅಷ್ಟು ಸುಲಭ ಅಲ್ಲ ಯಾರಿಗೂ ಕೂಡ, ಅಥವಾ ಅಷ್ಟು ಸುಲಭದ ಟಾಸ್ಕ್ ಯಾರಿಗೂ ಆಗಿರಬಾರ್ದು ಅನ್ನುವಂಥ ಲೆಕ್ಕಾಚಾರ ಇರುತ್ತೆ. ಹಿಂದಿನಿಂದಲೂ ಕೂಡ ಎಂ ಬಿ ಪಾಟೀಲ್ ಅವರು KPCC ಅಧ್ಯಕ್ಷ ಸ್ಥಾನ ಸೇರಿದಂತೆ ಬೇರೆ ಬೇರೆ ವಿಚಾರದಲ್ಲಿ ಆಗಾಗ ಕ್ಲೈಮ್ ಮಾಡಿದಂಥ ಬೆಳವಣಿಗೆಗಳು ಕೂಡ ಇತ್ತು. ಈಗ ನಾವು 37 ಜನ ಇದ್ದೀವಿ ಅನ್ನುವ ಮೂಲಕವಾಗಿ, ಜೊತೆಗೆ ಯಾರು ಕೂಡ ಅವರಾಗೆ ಘೋಷಣೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಮೂಲಕವಾಗಿ ಒಂದು ರೀತಿಯ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಮಾಡಿದಂತೆ ಕಾಣಿಸ್ತಿದೆ. ಜೊತೆಗೆ ರೇಸ್ಗೆ ಲಿಂಗಾಯತ ಸಿ ಎಂ ಕಾರ್ಡನ್ನು ಕೂಡ ಪ್ಲೇ ಮಾಡಿ ಬಿಟ್ಟಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.